ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಲಾ ಪಾಜ್ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ ಎ ಬೊಲಾವಿಯಾ, ಆಪ್ಷನ್ ಬಿ ಚಿಲಿ, ಆಪ್ಷನ್ ಸಿ ವೆನೆಜುವೆಲಾ, ಆಪ್ಷನ್ ಡಿ ಬ್ರೆಜಿಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬೊಲಾವಿಯಾ. ಲಾ ಪಾಜ್ ಬೊಲಾವಿಯಾ ದೇಶದ ರಾಜಧಾನಿ ಆಗಿದೆ. ಪ್ರಶ್ನೆ ಸಂಖ್ಯೆ 2. ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿರುವ ಬಾಲಿ ದ್ವೀಪವು ಯಾವ ದೇಶದ ಭಾಗವಾಗಿದೆ? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ಮಲೇಷ್ಯಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ. ಪ್ರವಾಸಿ ತಾಣವಾದ ಬಾಲಿ ದ್ವೀಪವು ಇಂಡೋನೇಷ್ಯಾ ದೇಶದ ಭಾಗವಾಗಿದೆ. ಪ್ರಶ್ನೆ ಸಂಖ್ಯೆ 3. ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಆಪ್ಷನ್ ಎ ಸಿಂಗಾಪುರ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಮೊನಾಕೋ, ಆಪ್ಷನ್ ಡಿ ಬಹರೇನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಬಾಂಗ್ಲಾದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 4. ಏಷ್ಯಾದ ಮೊದಲ ಸಾಂವಿಧಾನಿಕ ಗಣರಾಜ್ಯ ಯಾವುದು? ಆಪ್ಷನ್ ಎ ಹಾಂಗ್ಕಾಂಗ್, ಆಪ್ಷನ್ ಬಿ ಬ್ರೂನಿ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಥೈವಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಥೈವಾನ್. ಥೈವಾನ್ ದೇಶವು ಏಷ್ಯಾದ ಮೊದಲ ಸಾಂವಿಧಾನಿಕ ಗಣರಾಜ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 5. ಆಫ್ರಿಕನ್ ಖಂಡದಲ್ಲಿ ಜನಸಂಖ್ಯೆಯ ಪ್ರಕಾರ ಅತಿದೊಡ್ಡ ದೇಶ ಯಾವುದು? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ಅಲ್ಜೀರಿಯಾ, ಆಪ್ಷನ್ ಡಿ ಟ್ಯುನೀಷಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೈಜೀರಿಯಾ. ಆಫ್ರಿಕನ್ ಖಂಡದಲ್ಲಿ ಜನಸಂಖ್ಯೆಯ ಪ್ರಕಾರ ಅತಿದೊಡ್ಡ ದೇಶ ನೈಜೀರಿಯಾ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 6. ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಈ ನಗರದಲ್ಲಿ ನೀಡಲಾಗುತ್ತದೆ. ಆಪ್ಷನ್ ಎ ಓಸ್ಲೋ, ಆಪ್ಷನ್ ಬಿ ಸ್ಟಾಕ್ಹೋಮ್, ಆಪ್ಷನ್ ಸಿ ಬರ್ನ್, ಆಪ್ಷನ್ ಡಿ ಜ್ಯೂರಿಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಾಕ್ಹೋಮ್. ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಸ್ಟಾಕ್ಹೋಮ್ ನಗರದಲ್ಲಿ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 7. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಗರದಲ್ಲಿ ನೀಡಲಾಗುತ್ತದೆ. ಆಪ್ಷನ್ ಎ ಬರ್ನ್, ಆಪ್ಷನ್ ಬಿ ಲಿಸ್ಟನ್, ಆಪ್ಷನ್ ಸಿ ಓಸ್ಲೋ, ಆಪ್ಷನ್ ಡಿ ಬರ್ಲಿನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಓಸ್ಲೋ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಓಸ್ಲೋ ನಗರದಲ್ಲಿ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಕಪ್ಪು ಸಮುದ್ರದೊಂದಿಗೆ ಎಷ್ಟು ದೇಶಗಳು ಗಡಿಗಳನ್ನು ಹೊಂದಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 6. ಕಪ್ಪು ಸಮುದ್ರದೊಂದಿಗೆ 6 ದೇಶಗಳು ಗಡಿಯನ್ನು ಹೊಂದಿವೆ. ಪ್ರಶ್ನೆ ಸಂಖ್ಯೆ 9. ಸೋಫಿಯಾ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ ಎ ಹಂಗೇರಿ, ಆಪ್ಷನ್ ಬಿ ಪೋಲೆಂಡ್, ಆಪ್ಷನ್ ಸಿ ರೊಮೇನಿಯಾ, ಆಪ್ಷನ್ ಡಿ ಬಲ್ಗೇರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಲ್ಗೇರಿಯಾ. ಸೋಫಿಯಾ ಬಲ್ಗೇರಿಯಾ ದೇಶದ ರಾಜಧಾನಿಯಾಗಿದೆ. ಪ್ರಶ್ನೆ ಸಂಖ್ಯೆ 10. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಅಮೆರಿಕನ್ ಅಧ್ಯಕ್ಷ ಯಾರು? ಆಪ್ಷನ್ ಎ ಥಿಯೋಡರ್ ರೂಸ್ವೆಲ್ಟ್, ಆಪ್ಷನ್ ಬಿ ವುಡ್ರೋ ವಿಲ್ಸನ್, ಆಪ್ಷನ್ ಸಿ ಬರಾಕ್ ಒಬಾಮಾ, ಆಪ್ಷನ್ ಡಿ ಜಿಮ್ಮಿ ಕಾರ್ಟರ್. ಈ
ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಥಿಯೋಡರ್ ರೂಸ್ವೆಲ್ಟ್. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಅಮೆರಿಕನ್ ಅಧ್ಯಕ್ಷ ಥಿಯೋಡರ್ ರೂಸ್ವೆಲ್ಟ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 11. WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಲಾಂಛನದಲ್ಲಿ ಯಾವ ಪ್ರಾಣಿ ಇದೆ? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಬಾಲ್ಡ್ ಹದ್ದು, ಆಪ್ಷನ್ ಸಿ ಬುಲ್, ಆಪ್ಷನ್ ಡಿ ದೈತ್ಯ ಪಾಂಡ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದೈತ್ಯ ಪಾಂಡ. WWF ಲಾಂಛನದಲ್ಲಿ ದೈತ್ಯ ಪಾಂಡಾದ ಚಿತ್ರವಿದೆ. ಪ್ರಶ್ನೆ ಸಂಖ್ಯೆ 12. 2007 ಮಾರ್ಚ್ 31ರಂದು ಯಾವ ನಗರವು ಮೊದಲ ಬಾರಿಗೆ ಅರ್ತ್ ಅವರ್ ಅಗತ್ಯವಲ್ಲದ ದೀಪಗಳನ್ನು 1 ಗಂಟೆ ಆಫ್ ಮಾಡಿ ಆಚರಿಸಿತು? ಆಪ್ಷನ್ ಎ ಸ್ಯಾನ್ ಫ್ರಾನ್ಸಿಸ್ಕೋ, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ಸಿಡ್ನಿ, ಆಪ್ಷನ್ ಡಿ ರೋಮ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಡ್ನಿ. 2007 ಮಾರ್ಚ್ 31ರಂದು ಸಿಡ್ನಿ ನಗರವು ಮೊದಲ ಬಾರಿಗೆ ಅರ್ತ್ ಅವರ್ ಅಗತ್ಯವಲ್ಲದ ದೀಪಗಳನ್ನು 1 ಗಂಟೆ ಆಫ್ ಮಾಡಿ ಆಚರಿಸಿತು. ಪ್ರಶ್ನೆ ಸಂಖ್ಯೆ 13. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 13, ಆಪ್ಷನ್ ಬಿ ಆಗಸ್ಟ್ 26, ಆಪ್ಷನ್ ಸಿ ಸೆಪ್ಟೆಂಬರ್ 30, ಆಪ್ಷನ್ ಡಿ ಜೂನ್ 5. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೂನ್ 5. ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪೆಂಟಗನ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಅರಿಜೋನಾ, ಆಪ್ಷನ್ ಬಿ ವರ್ಜೀನಿಯಾ, ಆಪ್ಷನ್ ಸಿ ಓಹಿಯೋ, ಆಪ್ಷನ್ ಡಿ ವಾಷಿಂಗ್ಟನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಜೀನಿಯಾ. ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪೆಂಟಗನ್ನ ಪ್ರಧಾನ ಕಚೇರಿ ವರ್ಜೀನಿಯಾದಲ್ಲಿದೆ. ಪ್ರಶ್ನೆ ಸಂಖ್ಯೆ 15. ಯಾವ ದ್ವೀಪವನ್ನು ಹಿಂದೆ ಫಾರ್ಮೊಸಾ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಹಾಂಗ್ಕಾಂಗ್, ಆಪ್ಷನ್ ಬಿ ತೈವಾನ್, ಆಪ್ಷನ್ ಸಿ ಬಾಲಿ, ಆಪ್ಷನ್ ಡಿ ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತೈವಾನ್. ತೈವಾನ್ ದ್ವೀಪವನ್ನು ಹಿಂದೆ ಫಾರ್ಮೊಸಾ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 16. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 2, ಆಪ್ಷನ್ ಬಿ ಏಪ್ರಿಲ್ 5, ಆಪ್ಷನ್ ಸಿ ಮಾರ್ಚ್ 8, ಆಪ್ಷನ್ ಡಿ ಸೆಪ್ಟೆಂಬರ್ 15. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ 8. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 17. ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಎಂಬುದು ಯಾವ ದೇಶದ ಅತ್ಯುನ್ನತ ನಾಗರಿಕ ಕ್ರಮವಾಗಿದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ USA, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಇಂಗ್ಲೆಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ USA. ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಎಂಬುದು USA ದೇಶದ ಅತ್ಯುನ್ನತ ನಾಗರಿಕ ಕ್ರಮವಾಗಿದೆ. ಪ್ರಶ್ನೆ ಸಂಖ್ಯೆ 18. ಪ್ರಪಂಚದ ಅತಿದೊಡ್ಡ ಹವಳದ ದಂಡೆ ವ್ಯವಸ್ಥೆ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಮಲೇಷ್ಯಾ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಪ್ರಪಂಚದ ಅತಿದೊಡ್ಡ ಹವಳದ ದಂಡೆ ವ್ಯವಸ್ಥೆ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ದೇಶದಲ್ಲಿ ನೆಲೆಗೊಂಡಿದೆ.